ಈ ಪವಿತ್ರ ರಂಜಾನ್ ತಿಂಗಳು ಶಾಂತಿ, ಸಹೋದರತ್ವ ಮತ್ತು ದಾನ ಧರ್ಮದ ಮಹತ್ವವನ್ನ ಸಾರತ್ತೆ ಅಂತ ಹೇಳಿ ಟಿ ನರಸೀಪುರ ಪಟ್ಟಣದ ಜಾಮಿಯಾ ಮಸೀದಿ ಗುರು ಅಶ್ರಫ್ ಅಲಿ ಅವರು ಹೇಳಿದ್ರು. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದ ಸೋಸಲೆ ಜಾಮಿಯಾ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ಮಾತನಾಡಿದ್ರು. ರಂಜಾನ್ ತಿಂಗಳ ಅಂತಿಮ ದಿನದಲ್ಲಿ ಬರುವಂತಹ ರಾತ್ರಿ ಮಾಡುವಂಥ ಇಫ್ತಾರ್ ದುವಾ ಉಪವಾಸ ಮುರಿಯುವ ಪ್ರಾರ್ಥನೆ, ಒಂದು ತಿಂಗಳ ಉಪವಾಸದ ನಂತರ ಆಚರಿಸುವಂತಹ ಹಬ್ಬವೇ ಈದ್ ಅಲ್ ಫಿತರ್ ಆಗಿದೆ. ಹಾಗೆ ಮಸೀದಿಗಳಲ್ಲಿ ನಡೆಯುವಂತಹ ವಿಶೇಷ ಸುದೀರ್ಘ ನಮಾಜ್ ಅಂತ ಹೇಳಿದ್ರೆ ತರಾವಿ ಪ್ರಾರ್ಥನೆ ಅಂತ ಹೇಳಿ ರಂಜಾನ್ ಹಬ್ಬದ ವೇಳೆಯಲ್ಲಿ ಮಾಡುವಂತಹ ಪ್ರಾರ್ಥನೆಗಳ ಬಗ್ಗೆ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದಂಥ ಮೊಯಿನ್ ಅಹಮದ್ ಖಾನ್, ಕಾರ್ಯದರ್ಶಿ ತನ್ವೀರ್ ಪಾಷಾ, ಮೊಹಮ್ಮದ್ ರಫಿ, ಅಧ್ಯಕ್ಷರಾದ ವಿಕಾರ್ ಅಹಮದ್ ಮತ್ತು ಇತರ ಸದಸ್ಯರು ಉಪಸ್ಥಿತರಾಗಿದ್ದರು. ಈ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಜನತೆಗೆ, ನಮ್ಮ ಮುಸ್ಲಿಂ ಬಾಂಧವರಿಂದ ಹೇಳಿದ್ವಿ. ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳಿ ಮತ್ತೆ ಎಲ್ಲ ರಂಜಾನ್ ಹಬ್ಬ ಆಚರಣೆ ಭಾಳ ಸಂತೋಷದಿಂದ ಆಯಿತು, ಶಾಂತಿಯುತಿಯಿಂದ ಆಯಿತು. ಏನೆಂದರೆ ರಂಜಾನ್ ಹಬ್ಬ 30 ದಿನ ನಾವು ಉಪವಾಸ ಇದ್ದು ದೇವರು ಭಕ್ತಿಯಿಂದ ಎಲ್ಲ ಮುಗಿಸಿ ಈ ಹಬ್ಬ ಲಾಸ್ಟ್ ಕೊನೆ 30 ದಿನ ಆದಮೇಲೆ ಉಪವಾಸ ಒಂದು ಲಾಸ್ಟ್ ಈ ರಂಜಾನ್ ಹಬ್ಬ ಅಂತ ಆಚರಣೆ ಮಾಡ್ತೀವಿ. ಈದ್ ಮಿಲಾದ್ ರಂಜಾನ್ ಭಿಕ್ಷೆ ಅಂದ್ರೆ ಈ ವರ್ಷದಲ್ಲಿ ಯಾರ ಹತ್ರ ದುಡ್ಡು ಜಾಸ್ತಿ ಇರ್ತದೆ ಅವರೆಲ್ಲ ಅವ್ರ ಕಡೆಯಿಂದ ಇಷ್ಟು ಅಂತ ತೆಗಿಬೇಕು ಅಂತ ಇರ್ತದೆ. ಇಸ್ಲಾಂ ಧರ್ಮದಲ್ಲಿ ಅದೊಂದು ಈ ಹಬ್ಬನೇ ಇದಾದ್ರ ವಿಶೇಷತೆ. ಈದ್ ಉಲ್ ಫಿತರ್ ಅಂತ ಇದ್ರ ಹಬ್ಬ. ಇದರಲ್ಲಿ ಯಾರಿಗೆ ಎಷ್ಟು ಬೇಕೋ ದುಡ್ಡು ಇಟ್ಕೊಂಡು ಅವರು ದಾನ ಮಾಡಬೇಕು. ಎಷ್ಟೇ ಇದಾಗಿರ್ಲಿ ಅವರು ದಾನ ಮಾಡಬೇಕು. ಯಾರು ಬಡವರು ಇರ್ತಾರೆ ಅವ್ರಿಗೆಲ್ಲ ಕೊಡಬೇಕು. ಎಲ್ಲರೂ ಸಮವಾಗಿ ಬಂದು ಆಚರಣೆ ಮಾಡಬೇಕು ಅಂತ ಇದೆ. ಯಾರು ಮಸೀದಿಲಿ ಎಲ್ಲ ಟೈಮ್ ಮಾಡ್ತೀವಿ, 5 ಹೊತ್ತು ಮಸೀದಿಲಿ ಇದು ಮಾಡ್ತೀವಿ, ನಮಾಜ್ ಮಾಡ್ತೀನಿ. ಆದರೆ ಈ ಹಬ್ಬ ಈದ್ ಉಲ್ ಫಿತರ್ ಮತ್ತು ಈದ್ ಉಲ್ ಅಜಾ ಅಂತ ಒಂದು ಮಾಡ್ತೀವಿ. ಆ ಹಬ್ಬದಲ್ಲಿ ಬಂದು ಇಲ್ಲಿ ನಮಾಜ್ ಎಲ್ಲ ಮಾಡಿ ಊರಿಗೆ ಹೋಗಿ ನಾವೆಲ್ಲ ಸಂತೋಷದಿಂದ ಇದು ಮಾಡ್ತೀವಿ. ಊಟ ಹಂಚಿ ಎಲ್ಲರಿಗೂ ಬಿರಿಯಾನಿ ಎಲ್ಲ ತಿನ್ನಿಸಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.